So welcome back to one more video of CSAT. So previous ವಿಡಿಯೋದಲ್ಲಿ ನಾವು CSAT ಅಲ್ಲಿ ಪರ್ಸೆಂಟೇಜಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪರ್ಸೆಂಟೇಜ್ ಅಂದ್ರೆ ಏನು ಅಂತ ಕ್ವಿಕ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಜಸ್ಟ್ ಒಂದು ಎಕ್ಸಾಂಪಲ್. ವಾಟ್ ಈಸ್ 25% ಆಫ್ 150 ಅಂದ್ರೆ ನಿನ್ನೆ ಹೇಳಿದ್ದೆ ನಾನು ನಿಮ್ಗೆ. ಇದ್ರ ಮೀನಿಂಗ್ ಏನು? 25 ಅಪಾನ್ 100 ಇಂಟು 150 ಅಂತ. 0 ಕ್ಯಾನ್ಸಲ್. 5 3s, 5 2s, 2 1s, 2 1.5s. ಸೊ ಇದ್ರ ಆನ್ಸರ್ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ದಿಸ್ ಇಸ್ ಕಾಲ್ಡ್ ಎಸ್ ಪರ್ಸೆಂಟೇಜ್. ಬಟ್ ಇವತ್ತು ನಾನು ನಿಮ್ಗೆ ಪರ್ಸೆಂಟೇಜಸ್ ಅಲ್ಲಿ ಹೊಸ ಟಾಪಿಕ್, ನಿನ್ನೆ ಇನ್ಕ್ರಿಮೆಂಟ್ ಬಗ್ಗೆನೂ ಹೇಳಿದ್ದೆ. ವಾಟ್ ಈಸ್ ಇನ್ಕ್ರಿಮೆಂಟ್? ವಾಟ್ ಈಸ್ ದ ಇನ್ಕ್ರಿಮೆಂಟ್ ಆಫ್ 20% ಇನ್ 100 ಅಂತ. ಇದ್ರ ಅರ್ಥ ಏನು? ಫಸ್ಟ್ ಒರಿಜಿನಲ್ ನಂಬರ್ ಬರೀಬೇಕು 100. ಇನ್ಕ್ರಿಮೆಂಟ್ಸ್ ರೆಪ್ರೆಸೆಂಟ್ ಪ್ಲಸ್ ಆಫ್ ವಾಟ್ 20% ಆಫ್ 100. ಮತ್ತೆ ರಿವೈಸ್ ಮಾಡಿಸ್ತಾ ಇದ್ದಾನೆ. 20% ಆಫ್ 100. ದಿಸ್ ಇಸ್ ನಥಿಂಗ್ ಪ್ಲಸ್ 100 plus 20, that is 120 ಅಂತ. ನಿಮ್ಗೆ ಇದೇ ಟಾಪಿಕ್ ಗೊತ್ತಾದ್ರೆ, ಸೊ ಟುಡೇ ವಿ ವಿಲ್ ಸ್ಟಾರ್ಟ್ ವಿತ್ ಒನ್ ಮೋರ್ ಟಾಪಿಕ್ ಅಂಡ್ ವಿ ವಿಲ್ ಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡುವಂತ ಒಂದು ಟಾಪಿಕ್ ಹೆಸರು ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ಸೊ ಇದನ್ನ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳ್ತೇನೆ. ಫಸ್ಟ್ ಕ್ವಶನ್ ಹೆಂಗಿದೆ ಅಂದ್ರೆ, ಅ ಪರ್ಸನ್ ಎಕ್ಸ್ ಜಾಯಿಂಡ್ ಅ ಕಂಪನಿ. ಆಯ್ತಾ? ಅ ಪರ್ಸನ್ ಎಕ್ಸ್ ಜಾಯಿಂಡ್ ಅ ಕಂಪನಿ. ಒಂದು ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ದಟ್ ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಇನ್ ಫಸ್ಟ್ ಇಯರ್ his salary was increased by 10%. His salary was increased by 10%, and later in second year further by 20%. What is his total growth? ಈ ತರ ಕ್ವಶನ್ ಬರುತ್ತೆ ನೋಡಿ. ವಾಟ್ ಈಸ್ ದಿಸ್ ಟೋಟಲ್ ಗ್ರೋತ್? ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಒಂದ್ ಸಿಂಪಲ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಸ್ಯಾಲ್ರಿ ವಿಷಯಕ್ಕೆ ಬಂದ್ರೆ, ಫಸ್ಟ್ ನೀವು ಜಾಯ್ನ್ ಆದಾಗ ನಿಮ್ಗೆ ಎಕ್ಸ್ ಅಮೌಂಟ್ ಆಫ್ ಸ್ಯಾಲ್ರಿ ಕೊಟ್ಟಿದಾರಂತ ಇಟ್ಕೊಳ್ಳಿ. ಎಕ್ಸ್ ಅಮೌಂಟ್ ಆಫ್ ಸ್ಯಾಲ್ರಿ, ಇದು ನಿಮ್ಮ ಜಾಯ್ನಿಂಗ್ ಸ್ಯಾಲರಿ. ಸೊ ಫಸ್ಟ್ ಇಯರ್ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಸ್ಯಾಲ್ರಿಗೆ ನಿಮ್ಗೆ 10% ಇನ್ಕ್ರಿಮೆಂಟ್ ಮಾಡ್ತಾ ಇದೆ. ದಟ್ ಈಸ್ ಎಕ್ಸ್ ಪ್ಲಸ್ 10% ಆಫ್ ಎಕ್ಸ್. ಮೇಲ್ಗಡೆ ಬರ್ದಿದ್ನಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಎಕ್ಸ್ ಪ್ಲಸ್ 10% ಆಫ್ ಎಕ್ಸ್ ಇನ್ಕ್ರಿಮೆಂಟ್ ಆಗತ್ತೆ. ಸೆಕೆಂಡ್ ಇಯರ್ ಅಲ್ಲಿ ನಿಮ್ಮ ಸ್ಯಾಲ್ರಿ ಇದ್ರ ಮೇಲೆ ಇನ್ಕ್ರಿಮೆಂಟ್ ಆಗಲ್ಲ. ಇನ್ಸ್ಟೆಡ್ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಇದಕ್ಕೆ ಏನಾಗುತ್ತೆ, ಎಕ್ಸ್ ಪ್ಲಸ್ 10% ಆಫ್ ಎಕ್ಸ್ ಏನಿದೆ, ಇದಕ್ಕೆ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ, 20% ಸ್ಯಾಲರಿ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀರಾ. ನೆನ್ಪಿಟ್ಕೊಳ್ಳಿ, ಈ ತರ ಸಿಚುವೇಶನ್ ಬಂದ್ರೆ ಇದನ್ನು ನಾವು ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂತ ಕರೀತೇವೆ. This kind of problems are called as successive increment, where the next increment is based on the previous value. ಇದನ್ನ ಸಾಲ್ವ್ ಮಾಡಿ ತೋರಿಸ್ತೇನೆ ನೋಡಿ. ಈಗ ಇದನ್ನ ಇರೇಸ್ ಮಾಡ್ತಾನೆ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಎಕ್ಸಾಂಪಲ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತಾನೆ ನೋಡಿ. ಜಸ್ಟ್ ವೇಟ್. ಸೊ ಲೆಟ್ಸ್ ಕಮ್ ಬ್ಯಾಕ್. ಅ ಪರ್ಸನ್ ಎಕ್ಸ್ ಜಾಯಿಂಡ್ ಅ ಕಂಪನಿ. ಆಯ್ತಾ? ಅ ಪರ್ಸನ್ ಎಕ್ಸ್ ಜಾಯಿಂಡ್ ಅ ಕಂಪನಿ. ಸೊ ಇವ್ರು ಹೇಳ್ತಾರೆ, ಇನ್ ಫಸ್ಟ್ ಇಯರ್ ಈ ಸ್ಯಾಲರಿ ವಾಸ್ ಇನ್ಕ್ರಿಮೆಂಟೆಡ್ ಬೈ 10%. ನೋಡಿ, ಇಲ್ಲಿ ಸ್ಯಾಲರಿ ಕೊಟ್ಟಿಲ್ಲ. ಇಂಥ ಸಿಚುವೇಶನ್ಸ್ ಅಲ್ಲಿ ನಿಮ್ಗೆ ಸ್ಯಾಲರಿ ಕೊಡದೇ ಇದ್ರೆ ನೀವು ಸ್ಯಾಲರಿನ ಎಸ್ಯೂಮ್ ಮಾಡ್ಕೋಬಹುದು. ಯಾಕಂದ್ರೆ ಪರ್ಸನ್ ಸ್ಯಾಲರಿ ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟ ಬಂದಿದ್ದು ಇಟ್ಕೋಬಹುದು. ಆಲ್ವೇಸ್ ರಿಮೆಂಬರ್, ಲೆಟ್ ಸ್ಟಾರ್ಟ್ ಆಸ್ 100. ಅವ್ರು ಇನಿಷಿಯಲಿ ಬಂದಾಗ ಅವ್ರ ಸ್ಯಾಲರಿ 100 ಇತ್ತು ಅಂತ ಅನ್ಕೊಳ್ಳೋಣ. ನೀವು ಅನ್ಕೋಬಹುದು ಸ್ಯಾಲರಿ ಹೇಗೆ ಎಸ್ಯೂಮ್ ಮಾಡ್ಬೋದು ಅಂತ, ಬಿಕಾಸ್ ದ ಬೇಸ್ ಇಸ್ ನಾಟ್ ಚೇಂಜಿಂಗ್. ಪರ್ಸನ್ ಎಕ್ಸ್ ಆಗಿರೋದ್ರಿಂದ ಅವ್ರ ಬೇಸ್ ಚೇಂಜ್ ಆಗಲ್ಲ. ಸೊ ಏನ್ ಹೇಳ್ತಾ ಇದಾರೆ, ಇನ್ ಫಸ್ಟ್ ಇಯರ್ ಈ ಸ್ಯಾಲರಿ ವಾಸ್ ಇನ್ಕ್ರಿಮೆಂಟೆಡ್ ಬೈ 10%. ಇದರ ಅರ್ಥ ಏನು, ಎಕ್ಸ್ ಇಸ್ ಈಕ್ವಲ್ ಟು 100 ಪ್ಲಸ್ ಇನ್ಕ್ರಿಮೆಂಟೇಷನ್ ಆಫ್ 10% ಆಫ್ ಇಸ್ ಸ್ಯಾಲರಿ. 10% ಆಫ್ 100. ಸೊ ಇದೆಷ್ಟಾಗತ್ತೆ, 100 ಪ್ಲಸ್ 10, 110 ಆಗತ್ತೆ. ನೆನ್ಪಿಟ್ಕೊಳ್ಳಿ, ಅವ್ನ ಇನಿಷಿಯಲ್ ಸ್ಯಾಲರಿಗೆ 10% ಹೈಕ್ ಕೊಟ್ರೆ 110 ಆಗಿದೆ. ಫಸ್ಟ್ ಇಯರ್ ಅಲ್ಲಿ ಅವ್ನ ಸ್ಯಾಲರಿ ಈಗ 110 ರೂಪಾಯಿ ಆಗಿದೆ. ಮತ್ತೆ ಅವ್ರು ಏನ್ ಹೇಳ್ತಿದ್ದಾರೆ, ಇನ್ ದ ಸೆಕೆಂಡ್ ಇಯರ್ ಸ್ಯಾಲರಿ ವಾಸ್ ಇನ್ಕ್ರಿಮೆಂಟೆಡ್ ಬೈ 20%. ಅವಾಗ ಏನ್ ಮಾಡ್ಬೇಕು, ಹೊಸ ನಂಬರ್ ಮೇಲೆ ಇನ್ಕ್ರಿಮೆಂಟ್ ಆಗ್ಬೇಕು. ಮೀನಿಂಗ್ ಹೇಳ್ತೇನೆ ನಾನು ನಿಮ್ಗೆ, ಎಕ್ಸ್ ಇಸ್ ಈಕ್ವಲ್ ಟು ಇವಾಗ ಹೊಸ ನಂಬರ್ 110, ಇದಕ್ಕೆ ಅವರು 20% ಇನ್ಕ್ರಿಮೆಂಟ್ ಕೊಡ್ತಾ ಇದ್ದಾರೆ. 20% ಇನ್ಕ್ರೀಸ್ ಇನ್ 110. ಇದೆಷ್ಟಾಗತ್ತೆ, 110 ಪ್ಲಸ್ 110 20% 22 ಆಗತ್ತೆ. ಸೊ ಅವ್ರದ್ದು ಹೊಸ ಸ್ಯಾಲರಿ 132 ಆಗಿದೆ. 132. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಹಿಂಗ್ ಬರ್ಕೊಳ್ಳಿ. 100 ಸ್ಟಾರ್ಟಿಂಗ್ ನಂಬರ್ ಇಸ್ 100. ಸೊ ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡಿದ್ದಾರೆ, ದಿಸ್ ಇಸ್ ಇನ್ಕ್ರಿಮೆಂಟೆಡ್ ಬೈ 10%. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಇನ್ಕ್ರಿಮೆಂಟೆಡ್ ಬೈ 10%. ಶಾರ್ಟ್ ಕಟ್ ಅಲ್ಲಿ ಹೇಳ್ತಾ ಇದ್ದಾನೆ. 100 ಪ್ಲಸ್ 10% ಎಷ್ಟು, 100ದು 10% ಎಷ್ಟು, 10 ಪ್ಲಸ್ ಒರಿಜಿನಲ್ ನಂಬರ್ ಎಷ್ಟು ಇಲ್ಲಿ ಬರ್ದಿರೋದು 100. ಸೊ ಎಷ್ಟಾಗ್ತಿದೆ, ಇದು 110 ಆಗ್ತಿದೆ. ನೀವು ಈ ತರ ಕೂಡ ಬರ್ಕೋಬಹುದು. ದಿಸ್ ಇಸ್ ಸಿಂಪಲ್, ಒನ್ ಲೈನ್.
ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ನೀವು ಬಿಡಿಸ್ಕೊಂಡು ಕೂಡ ಬರ್ಕೋಬಹುದು ನಿಮ್ಗೆ ಇಷ್ಟ ಬಂದಂಗೆ. ಇದಾದ್ಮೇಲೆ ಅವ್ನು ಹೇಳ್ತಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಯಾಲರಿ ಮೇಲೆ ಅವರು ಮತ್ತೆ 20% ಹೈಕ್ ಕೊಡ್ತಾ ಇದ್ದಾರೆ. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? 110 ಪ್ಲಸ್ 110ರ 20% ಎಷ್ಟಾಗತ್ತೆ? 22 ಆಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು? 132 ಆಗಿದೆ. ನೆನ್ಪಿಟ್ಕೊಳ್ಳಿ, ದಿಸ್ ವಾಸ್ ಇಸ್ ಸ್ಯಾಲರಿ ವೆನ್ ಹಿ ಜಾಯಿಂಟ್. ಇದು ಸ್ಟಾರ್ಟಿಂಗ್ ಸ್ಯಾಲರಿ, ಇದು ಫಸ್ಟ್ ಇನ್ಕ್ರಿಮೆಂಟ್, ಇದು ಸೆಕೆಂಡ್ ಇನ್ಕ್ರಿಮೆಂಟ್. ಈಗ ಅವ್ರ ಒಟ್ಟು ಸ್ಯಾಲರಿ 132 ರೂಪಾಯಿ ಆಗಿದೆ. ಜೊತೆಗೆ ಅವ್ರು ಏನ್ ಕೇಳ್ತಿದ್ದಾರೆ, ಕ್ವಶನ್ ಓದಿ, ವಾಟ್ ಈಸ್ ಇಸ್ ಟೋಟಲ್ ಗ್ರೋತ್ ಅಂತ ಕೇಳ್ತಿದ್ದಾರೆ. ಅವನಿಗೆ ಒಟ್ಟು ಬದಲಾವಣೆ ಆಗಿದ್ದು ಎಷ್ಟು ಅಂತ ಕೇಳಿದ್ರೆ ಆನ್ಸರ್ 132 ಅಲ್ಲ, ಗ್ರೋತ್ ಈಸ್ ಈಕ್ವಲ್ ಟು ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ. ಇನ್ನೇ ನಿಮ್ಗೆ ಹೇಳಿದ್ದೆ ಅಲ್ವಾ, ಚೇಂಜ್ ಈಸ್ ಈಕ್ವಲ್ ಟು ವಾಟ್? ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ. ಪರ್ಸೆಂಟೇಜ್ ಚೇಂಜ್ ಕೇಳ್ತಾ ಇಲ್ಲ ಅವರು, ಬರೀ ಗ್ರೋತ್ ಕೇಳ್ತಾ ಇದ್ದಾರೆ. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಈಗ ಅವರಿಗೆ? ಇವಾಗಿರೋ ಸ್ಯಾಲರಿ ಎಷ್ಟು? 132. ಮೊದಲು ಅವ್ರ ಹತ್ರ ಇದ್ದಿದ್ದು ಫಸ್ಟ್ ಸ್ಯಾಲರಿ ಎಷ್ಟು? 100. ಸೊ ಒಂದು ಟೋಟಲ್ ಚೇಂಜ್ ಎಷ್ಟು? 32% ಹೈಕ್ ಆಗಿದೆ ಅಂತ ಹೇಳ್ಬೇಕು. ಸೊ ಹಿಸ್ ಟೋಟಲ್ ಗ್ರೋತ್ ಇಸ್ 32%. ನೋಡಿ, ಫಸ್ಟ್ ಇನಿಷಿಯಲಿ 10 ಇನ್ಕ್ರಿಮೆಂಟ್ ಮಾಡಿದ್ರು, ಆಮೇಲೆ 20 ಇನ್ಕ್ರಿಮೆಂಟ್ ಮಾಡಿದ್ರು, 30% ರಾಂಗ್ ಆನ್ಸರ್. ಗ್ರೋತ್ ಎಲ್ಲಿದೆ? ಫಸ್ಟ್ ಒಂದು ಒರಿಜಿನಲ್ ಸ್ಯಾಲರಿ 110 ಆಗಿ ಕನ್ವರ್ಟ್ ಆಯ್ತು, ಆ ಸ್ಯಾಲರಿ ಮತ್ತೆ ಹೋಗ್ತಾ ಹೋಗ್ತಾ 132 ಆಗಿ ಕನ್ವರ್ಟ್ ಆಯ್ತು. ಇದರಿಂದ ಒಂದು ಒಟ್ಟು ಸ್ಯಾಲರಿ ಗ್ರೋತ್ 32% ಆಗತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. A student marks was seen increased by 10% in 9th standard. ಆಯ್ತಾ? 10ನೇ ಕ್ಲಾಸ್ ಅಲ್ಲಿ ಅವನಿಗೆ ಅವ್ರ ಮಾರ್ಕ್ಸ್ 10% ಇನ್ಕ್ರಿಮೆಂಟ್ ಆಗಿತ್ತು. ಲೇಟರ್ in 10th standard his successive marks ಅಂತ ಬೇಕಿದ್ರು ಬರ್ಕೋಬಹುದು. his marks reduced by 5%. What is his total change in performance? ನೋಡಿ, ಮತ್ತೆ ಹೇಳ್ತಾ ಇದ್ದಾನೆ, ಕ್ವಶನ್ ಮತ್ತೆ ಹೇಳ್ತಾ ಇದ್ದಾನೆ. A student marks was seen increased by 10% in 9th standard. 9ನೇ ಕ್ಲಾಸ್ ಅಲ್ಲಿ ಒಂದು 10% ಇನ್ಕ್ರೀಸ್ ಆಗಿತ್ತು. ಲೇಟರ್ ಇನ್ 10th standard his marks reduced by 5%. What is the total performance change? ಸೊ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ನಮ್ಗೆ ಅವ್ನ ಮಾರ್ಕ್ಸ್ ಗೊತ್ತಿಲ್ಲ, ಆಲ್ವೇಸ್ ಸ್ಟಾರ್ಟ್ ವಿತ್ 100. ಯಾವಾಗ್ಲೂ 100 ಇಂದ ಸ್ಟಾರ್ಟ್ ಮಾಡಿ. ಸೊ ಏನ್ ಹೇಳ್ತಿದ್ದಾರೆ, ಇನಿಷಿಯಲಿ ಒಂದು 100 ಮಾರ್ಕ್ಸ್ ಇದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಅವನಿಗೆ 10% ಜಾಸ್ತಿ ಬಂದಿತ್ತು ಅಂತ ಹೇಳ್ತಿದ್ದಾರೆ. ದೇರ್ ವಾಸ್ ಇನ್ಕ್ರೀಸ್ ಇನ್ ಪರ್ಫಾರ್ಮೆನ್ಸ್. ಇನ್ಕ್ರೀಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಆಮೇಲೆ ರೈಸ್ ಆಗಿರ್ಬೋದು, ಎಲ್ಲ ಮೀನ್ಸ್ ಎಡಿಷನ್. ಸೊ 100ದು 10% ಅಂದ್ರೆ 10. ಸೊ ಎಷ್ಟಾಯ್ತು? ಒಂದು 110 ಆಯ್ತು. ಸೊ 9ನೇ ಕ್ಲಾಸ್ ಅಲ್ಲಿ ಒಂದು ಟೋಟಲ್ ಪರ್ಫಾರ್ಮೆನ್ಸ್ 110 ಮಾರ್ಕ್ಸ್. ಅದಾದ್ಮೇಲೆ ಏನ್ ಹೇಳ್ತಿದ್ದಾರೆ, ಫರ್ದರ್ ಇಸ್ ಮಾರ್ಕ್ಸ್ ರೆಡ್ಯೂಸ್ಡ್ ಬೈ 5%. 110 ಏನಿತ್ತು 10ನೇ ಕ್ಲಾಸ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ -5% ಆಯ್ತು. ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ದೇರ್ ಇಸ್ ರೆಡ್ಯೂಸ್, ಲಾಸ್, ಡಿಕ್ರೀಸ್, ಸಿಂಬಾಲ್ ಮೈನಸ್ ಆಗತ್ತೆ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ. ಸೊ 110ದು -5%. 110ರ 10% ಅಂದ್ರೆ ಎಷ್ಟು? 11 ಡಿವೈಡೆಡ್ ಬೈ 2 ಮಾಡಿದ್ರೆ 5% ಬರುತ್ತೆ. ದಟ್ ವಿಲ್ ಬಿ 5.5. ಸೊ 110 ಮೈನಸ್ 5.5 ಇದೆಷ್ಟೋ ಒಂದು ಬರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್ 104.5 ಬರುತ್ತೆ. ಸೊ ದಿಸ್ ಇಸ್ ನ್ಯೂ ಮಾರ್ಕ್ಸ್. 9ನೇ ಕ್ಲಾಸ್ ಅಲ್ಲಿ ಅವ್ನ ಮಾರ್ಕ್ಸ್ 110, 10ನೇ ಕ್ಲಾಸ್ ಅಲ್ಲಿ ಅವ್ನ ಮಾರ್ಕ್ಸ್ 104.5. ಸೊ ಅವ್ರು ಏನ್ ಕೇಳ್ತಿದ್ದಾರೆ, ವಾಟ್ ಈಸ್ ದಿಸ್ ಟೋಟಲ್ ಚೇಂಜ್ ಇನ್ ಪರ್ಫಾರ್ಮೆನ್ಸ್? ಆಸ್ ಯು ಪೀಪಲ್ ಆಲ್ರೆಡಿ ನೋ, ಇವಾಗಷ್ಟೇ ಹೇಳಿದೆ, ಚೇಂಜ್ ಇಸ್ ಈಕ್ವಲ್ ಟು ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ. 104.5 ಇದು ಇವನ್ ಫೈನಲ್ ಮಾರ್ಕ್ಸ್ ಮೈನಸ್ ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ ನಾವು 100. ಸೊ ಚೇಂಜ್ ಎಷ್ಟಾಗಿದೆ ಅವನಿಗೆ? 4.5% ಆಗಿದೆ. ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಆಸ್ ಸಕ್ಸೆಸಿವ್ ಇನ್ಕ್ರಿಮೆಂಟ್ಸ್. ನೆನ್ಪಿಟ್ಕೊಳ್ಳಿ, ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಆಸ್ ಸಕ್ಸೆಸಿವ್ ಇನ್ಕ್ರಿಮೆಂಟ್ಸ್. ನಾವು ಇದನ್ನ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂತ ಕರೀತೇವೆ. ಸಕ್ಸೆಸಿವ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಹೇಳ್ತಾ ಇದ್ದೇನೆ. ಯಾವ್ದಾದ್ರು ಒಂದ್ ನಂಬರ್ ಇದ್ರೆ, ಲೆಟ್ಸ್ ಸೇ ದ ನಂಬರ್ ಇಸ್ 100. If this number is increased, profit rise ಅಂತ ಇದ್ರೆ ಪ್ಲಸ್ ಮಾಡಿ, ಪ್ಲಸ್ 20%. ಸೊ ಏನಾಗುತ್ತೆ? 100ರ 20% 20. ಇದನ್ನ ನೀವು ಒರಿಜಿನಲ್ ನಂಬರ್ಗೆ ಆಡ್ ಮಾಡಬೇಕು. ಸೊ 120 ಆಗತ್ತೆ. ಅಂಡ್ ಫರ್ದರ್ ಇಫ್ ದೇರ್ ಇಸ್ ಅ ಡಿಕ್ರೀಸ್, ಅರ್ಥ ಮಾಡ್ಕೊಳ್ಳಿ, ಫರ್ದರ್ ದೇರ್ ಇಸ್ ಅ ಡಿಕ್ರೀಸ್ ಟು ದಿಸ್ ನಂಬರ್, ನೀವು ಮೈನಸ್ ಮಾಡ್ತೀರಾ. ಲೆಟ್ಸ್ ಸೇ 10% ಡಿಕ್ರೀಸ್. 120ರ 10% ಎಷ್ಟು? 20.
ಇದನ್ನ ಒರಿಜಿನಲ್ ನಂಬರ್ ಇಂದ ಮೈನಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ 100 ಬರುತ್ತೆ. ಅರ್ಥ ಆಗ್ತಿದ್ಯಾ? ಇದ್ರ ಆನ್ಸರ್ 100 ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸಕ್ಸಸಿವ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ಸಕ್ಸಸಿವ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ಇವಾಗ ಇನ್ನೊಂದು ಕ್ವಶನ್ ತಕೊಳ್ಳಿ, ಇದೆಲ್ಲ UPSC ಕ್ವಶನ್ಸ್. ನೆಕ್ಸ್ಟ್ a number was increased by x percentage. ನೆನ್ಪಿಟ್ಕೊಳ್ಳಿ, a number was increased by x percentage. Further ಮುಂದೆ it was decreased by y percentage. ಅರ್ಥ ಮಾಡ್ಕೊಳ್ಳಿ, a number was increased by x percentage. Further it was decreased by y percentage so that it became same as initial number. ಕನ್ನಡದಲ್ಲಿ ಕೂಡ ಹೇಳ್ತೇನೆ ಪ್ರಾಬ್ಲಮ್ ನ, ಡೋಂಟ್ ವರಿ. ಇನಿಷಿಯಲ್ ನಂಬರ್ ಪಿಕ್ ಒನ್. ನೆನ್ಪಿಟ್ಕೊಳ್ಳಿ, ಆ ನಂಬರ್, ಒಂದು ನಂಬರ್ ಇತ್ತು, ಅದನ್ನ x ಪರ್ಸೆಂಟೇಜ್ ಆಗಿ ಜಾಸ್ತಿ ಮಾಡಿದ್ದಾರೆ, ಆಯ್ತಾ? ಒಂದ್ ನಂಬರ್ ಬಂತು, ಆ ಪರ್ಟಿಕ್ಯುಲರ್ ಸಿಕ್ಕಿದ ನಂಬರ್ ನ y% ಡಿಕ್ರಿಮೆಂಟ್ ಮಾಡಿದ್ದಾರೆ. ಯಾವ ತರ ಮಾಡಿದ್ದಾರೆ ಅಂದ್ರೆ, ಸ್ಟಾರ್ಟಿಂಗ್ ನಂಬರ್ ಏನಿತ್ತು ವಾಪಸ್ ಆ ನಂಬರ್ ಅದೇ ಕನ್ವರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್. ಸೊ ಇವಾಗ ಏನ್ ಕೇಳ್ತಿದ್ದಾರೆ, ಪಿಕ್ ಒನ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ ಇಸ್ x is equal to y ಅಂತ ಹೇಳ್ತಾ ಇದ್ದಾರೆ. ಏನಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೆಕೆಂಡ್ ಒನ್, x is greater than y ಅಂತ ಹೇಳ್ತಿದ್ದಾರೆ. ಥರ್ಡ್ ಒನ್, y is greater than x ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಒನ್, can't be calculated ಅಂತ ಹೇಳ್ತಾ ಇದ್ದಾರೆ. These are the four options. ಮತ್ತೆ ಹೇಳ್ತಾ ಇದ್ದಾನೆ, a number was increased by x percentage. Further it was decreased by y percentage so that it became same as the initial number. Pick one, x is equal to y, x is greater than y is greater than x, can't be determined. So ಇದನ್ನ ಸಾಲ್ವ್ ಮಾಡೋದು ಹೇಗೆ? Start from assuming a number. Let's say the starting number is 100. ಯಾವಾಗ್ಲೂ ನಾವು 100 ನ ಎಸ್ಯೂಮ್ ಮಾಡೋಣ, ಆಯ್ತಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, there is an increment ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರಿಮೆಂಟ್, ಲೆಟ್ಸ್ assumption. ಇವಾಗ ಇನ್ಕ್ರಿಮೆಂಟ್ ನ ಕೂಡ ಎಸ್ಯೂಮ್ ಮಾಡಿ. ಲೆಟ್ಸ್ ಸೇ ದ ಇನ್ಕ್ರಿಮೆಂಟ್ ಇಸ್ 20%. ಎಕ್ಸ್ ವ್ಯಾಲ್ಯೂ ಎಸ್ಯೂಮ್ ಮಾಡ್ತಾ ಇದ್ದೇನೆ ನಾನು, x is equal to 20%. ಯಾಕಂದ್ರೆ ನಾವು ಡೆಡ್ಯೂಸ್ ಮಾಡಬೇಕು. ಸೊ ಇದೆಷ್ಟಾಗ್ತಾ ಇದೆ, 120 ಆಗತ್ತೆ, ಕರೆಕ್ಟಾ? ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ನ. ಐ ಎಕ್ಸ್ಪ್ಲೇನ್ ದಿಸ್. ಆ ನಂಬರ್ ವಾಸ್ ಇನ್ಕ್ರೀಸ್ ಬೈ x%. ನಂಗೆ x% ಎಷ್ಟಂತ ಗೊತ್ತಿಲ್ಲ, ಸೊ 20 ಅಂತ ಹಾಕೊಳ್ತಾ ಇದ್ದಾನೆ. ಸೊ ಅದು 120 ಆಗಿದೆ. ಇಟ್ ಬಿಕೇಮ್ 120. ಇವ್ರೇನ್ ಹೇಳ್ತಿದ್ದಾರೆ ಇವಾಗ, ಇದು x. They are saying that I am decreasing it by some percentage so that it becomes back to original number. ವಾಪಸ್ ಅದು 100 ಆಗ್ಬೇಕಂದ್ರೆ ಡಿಕ್ರಿಮೆಂಟ್ ಎಷ್ಟು ಮಾಡ್ಬೇಕು ನಾವೀಗ? 20% ಡಿಕ್ರಿಮೆಂಟ್ ಮಾಡ್ಬೇಕು. 20% ಇನ್ಕ್ರಿಮೆಂಟ್ ಮಾಡಿದಕ್ಕೆ ನಂಬರ್ 120 ಆಗಿತ್ತು. ವಾಪಸ್ ಈಗ ಅದನ್ನ ಒರಿಜಿನಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಬೇಕು. ಬಿಕಾಸ್ ಫರ್ದರ್ ಇಟ್ ವಾಸ್ ಡಿಕ್ರೀಸ್ಡ್ ಬೈ y% so that it became same as the starting number. ಇನಿಷಿಯಲ್ ಅಂದ್ರೆ ಸ್ಟಾರ್ಟಿಂಗ್. ಸೊ ಇವ್ರು ಏನ್ ಕೇಳ್ತಿದ್ದಾರೆ, x is equal to y, x is greater than y is greater than x, can't be determined. ನೀವ್ ಹೇಳಿ ನೋಡೋಣ. ಇಫ್ ಇನ್ ಕೇಸ್ ಇದೀಗ y ಅಲ್ವಾ, ಇಫ್ ಇನ್ ಕೇಸ್ ಯು ಆರ್ ಸೇಯಿಂಗ್ x ಕೂಡ 20% ಆಗಿತ್ತು, y ಕೂಡ 20% ಡಿಕ್ರೀಸ್ ಆಗಿದೆ. ಸೊ x is equal to y ಅಂತ ನೀವ್ ಅನ್ಕೊಂಡ್ರೆ ನಿಮ್ಮ ಆನ್ಸರ್ ತಪ್ಪಾಗತ್ತೆ. ನೆನ್ಪಿಟ್ಕೊಳ್ಳಿ, ಹಿಯರ್ ದ ಬೇಸ್ ಇಸ್ ಚೇಂಜಿಂಗ್. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ವಾಟ್ ಈಸ್ 20% ಆಫ್ 120 ಅಂತ ಅನ್ಕೋಬೇಕು. ವಾಟ್ ಪರ್ಸೆಂಟ್, ನಿನ್ನೆ ಹೇಳಿದ್ದೆ ಒಂದು ಸ್ಟೇಟ್ಮೆಂಟ್. ವಾಟ್ ಪರ್ಸೆಂಟ್ ಆಫ್ 120 ಈಸ್ 20 ಅಂತ. ನೋಡಿ, ಬೇಸ್ ಚೇಂಜ್ ಆಗಿದೆ. ಸೊ ಇವಾಗ ಅರ್ಥ ಏನು, 20 ಇದು ಕರೆಕ್ಟ್, ಬಟ್ ಡಿವೈಡೆಡ್ ಬೈ ವಾಟ್? 120 ಇಂಟು 100 ನೋಡ್ಬೇಕು ಈಗ ನೀವು. 20 120% ಎಷ್ಟು ಹೋಗುತ್ತೆ? 2 ಕ್ಯಾನ್ಸಲ್, 2 1s are 2 6 are 2 3s are 2 50s are 50/3 ಏನಿದೆ ಇದು 3 1s are 3 3 7. ನೋಡಿ 17% ಮಾತ್ರ ಡಿಕ್ರೀಸ್ ಆಗ್ತಿದೆ. 17% ಸಮ್ ರೇಷಿಯೋ ಬರ್ತಿದೆ. ಸೊ ಏನ್ ಹೇಳ್ತಿದ್ದಾರೆ, 120 17% ಎಲ್ಲೋ ಡಿಕ್ರೀಸ್ ಮಾಡಿದ್ರೆ ಆ ವ್ಯಾಲ್ಯೂ 100 ಆಗತ್ತೆ ಅಂತ ಹೇಳ್ತಿದ್ದಾರೆ. 17% ಅಪ್ರಾಕ್ಸಿಮೇಟ್ಲಿ. ಇನ್ನು ಡೆಸಿಮಲ್ ವ್ಯಾಲ್ಯೂಸ್ ಇದೆ. ಸೊ ನೀವೀಗ ಫಾರ್ ಎಕ್ಸಾಂಪಲ್ 120 20% ಡಿಕ್ರಿಮೆಂಟ್ ಮಾಡಿದ್ರೆ ಏನಾಗತ್ತೆ? 24. 120 ಮೈನಸ್ 24 100 ಗಿಂತ ಕಮ್ಮಿ ಬರುತ್ತೆ. ನಾವೀಗ ಎಕ್ಸಾಕ್ಟ್ ಆಗಿ 100 ಆಗಿ ಮ್ಯಾಚ್ ಮಾಡೋದ್ರಿಂದ ಏನಾಗ್ತಿದೆ, ವಿ ಆರ್ ನಾಟ್ ರೆಡ್ಯೂಸಿಂಗ್ ಇಟ್ ಬೈ ಆಕ್ಚುಯಲ್ 20%, ವಿ ಆರ್ ರೆಡ್ಯೂಸಿಂಗ್ ಇಟ್ ಬೈ ಸಮಥಿಂಗ್ 17%. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗಿತ್ತು? ಎಕ್ಸ್ ವಾಸ್ 20%, y is something around 17%. ಸೊ ಇದ್ರ ಮೀನಿಂಗ್ ಏನು? ಎಕ್ಸ್ ವಿಲ್ ಬಿ ಗ್ರೇಟರ್ ದನ್ y. ನೆನ್ಪಿಟ್ಕೊಳ್ಳಿ, x will be always greater than y. ಎಲ್ಲರೂ ಬರ್ದಿಟ್ಕೊಳ್ಳಿ, ಸಮ್ ಶಾರ್ಟ್ ನೋಟ್ ಆಗಿ ಬರ್ದಿಟ್ಕೊಳ್ಳಿ. ಇಫ್ ಅ ನಂಬರ್
ಡಿಕ್ಟೇಟ್ ಮಾಡ್ತಾ ಇದ್ದೇನೆ, ಬರ್ಕೊಳ್ಳಿ. ಇಫ್ ಅ ನಂಬರ್ ಇಸ್ ಇನ್ಕ್ರೀಸ್ಡ್ ಬೈ X%, ಯಾವುದೋ ಒಂದು ಸಂಖ್ಯೆ X% ಆಗಿ ಇನ್ಕ್ರೀಸ್ ಮಾಡಿದ್ದಾರೆ, ಬರ್ಕೊಳ್ಳಿ ಇದನ್ನ. ಇಫ್ ಅ ನಂಬರ್ ಇಸ್ ಇನ್ಕ್ರೀಸ್ಡ್ ಬೈ X%, ಯಾವುದೋ ಒಂದು ನಂಬರ್ ನ X% ಇನ್ಕ್ರಿಮೆಂಟ್ ಮಾಡಿದ್ದಾರೆ, ದೆನ್ ದ ನಂಬರ್ ಇಸ್ ಡಿಕ್ರೀಸ್ಡ್, ಆ ನಂತರ ಒಂದು ಸಂಖ್ಯೆಯನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಯಾವ ತರ? ಇಟ್ ಮ್ಯಾಚಸ್ ದ ಒರಿಜಿನಲ್ ನಂಬರ್, ಮೊದಲಿದ್ದಂತ ಸಂಖ್ಯೆಗೆ ಅದು ಮ್ಯಾಚ್ ಆಗೋ ತರ ಡಿಕ್ರೀಸ್ ಮಾಡಿದ್ರೆ, ಆಲ್ವೇಸ್ ರಿಮೆಂಬರ್ X will be greater than Y, where X is the increment and Y is the decrement. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ ಕೇಸ್ ನಮಗೆ ಕ್ಯಾಲ್ಕುಲೇಷನ್ ಅರ್ಥ ಆಗಿಲ್ಲ ಅಂದ್ರೆ, ಇಂಥ ಪ್ರಾಬ್ಲಮ್ ಬಂದ್ರೆ ಬೇರೆ ನಂಬರ್ ಇಸ್ ಇನ್ಕ್ರಿಮೆಂಟೆಡ್ ದೆನ್ ಡಿಕ್ರಿಮೆಂಟೆಡ್ ಸೋ ದಟ್ ಇಟ್ ಮ್ಯಾಚಸ್ ದ ಒರಿಜಿನಲ್ ನಂಬರ್ ಅಂತ ಬರೆದ್ರೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ X will be always greater than Y. ಇದು ಹೇಗ್ ಬಂತು ಅಂತ ನಿಮ್ಗೆ ಅರ್ಥ ಆಗದಿದ್ರೆ ಟೆನ್ಷನ್ ತಗೋಬೇಡಿ, ಬಟ್ ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಮತ್ತೊಂದ್ಸಲ ಹೇಳ್ತೇನೆ, ಬೇಕಿದ್ರೆ ನೋಡಿ. ಅರ್ಥ ಆಗಿದ್ರೆ ಫಾರ್ವರ್ಡ್ ಮಾಡಿ ವಿಡಿಯೋನ. 100 ಇದೆ, 100ಗೆ 20% ಹೈಕ್ ಮಾಡಿದ್ರೆ ಏನ್ ಇದ್ರ ಅರ್ಥ? 100 ಪ್ಲಸ್ 20% ಆಫ್ 100. ನೆನ್ಪಿಟ್ಕೊಳ್ಳಿ, 100 ಪ್ಲಸ್ 20% ಆಫ್ 100, 100 ಪ್ಲಸ್ 20 is equal to 120. ಕರೆಕ್ಟಾ? 120 ಕರೆಕ್ಟಾ? 120% ಎಷ್ಟು ಕಮ್ಮಿ ಮಾಡಿದ್ರೆ 100 ಬರುತ್ತೆ? 120% ಏನ್ ಹೇಳ್ತಿದ್ದೇವೆ ನಾವೀಗ? ಹೊಸ ನಂಬರ್ 120, ಇದರದ್ದು ಮೈನಸ್ ಆಫ್ X% ಆಫ್ 120 ಮಾಡಿದ್ರೆ, ನೆನ್ಪಿಟ್ಕೊಳ್ಳಿ, ಮೈನಸ್ ಆಫ್ X% ಆಫ್ 120 ಮಾಡಿದ್ರೆ ಆನ್ಸರ್ 120 ಬರ್ಬೇಕು. ಫಾರ್ಮಲ್ ಬರೀತಾ ಇದ್ದಾನೆ. ಈ X ಎಷ್ಟಂತ ನಂಗೆ ಗೊತ್ತಿಲ್ಲ. ಫೈನ್. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? 120 ಮೈನಸ್ X ಅಪಾನ್ 100 ಇಂಟು 120. ಇದನ್ನ ನಾನು ಫಾರ್ಮಲಿ ಸಪರೇಟ್ ಮಾಡಿದ್ದೇನೆ. X ಮೈನಸ್ X ಡಿವೈಡೆಡ್ ಬೈ 100 ಇಂಟು 120 ಇಸ್ ಈಕ್ವಲ್ ಟು 120. ಇದು ಹೋಯ್ತು, ಇದು ಹೋಯ್ತು. ಏನ್ ಬರ್ತಿದೆ? 120 ಮೈನಸ್ 12x ಬೈ 10 ಈಸ್ ಈಕ್ವಲ್ ಟು 120 ಬರ್ತಾ ಇದೆ. ಫಾರ್ಮಲ್ ಡೆಡ್ಯೂಸ್ ಮಾಡ್ತಾ ಇದೆ ನಿಮಗೆ ತೋರ್ಸಕ್ಕೆ. LCM ಗೊತ್ತಿದೆಯಾ? ಲಾ ಸಹ ಅಂತಾರೆ. ಸೊ ಲಾ ಸಹ ತೆಗೆದ್ರೆ ಎಷ್ಟಾಗತ್ತೆ ಈಗ? 1200 ಮೈನಸ್ 12x ಅಪಾನ್ 10 ಈಸ್ ಈಕ್ವಲ್ ಟು 120 ಬರುತ್ತೆ. ಲಾ ಸಹ ತೆಗಿತಾ ಇದೆ ನಾನು. ಲಾ ಸಹ ಮಾಸಹ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಸೊ ಫರ್ದರ್ ಏನಾಗುತ್ತೆ? 1200 ಮೈನಸ್ 12x ಈಸ್ ಈಕ್ವಲ್ ಟು 1200, ಯಾಕಂದ್ರೆ ಇದನ್ನ ನಾನು ಈಚೆ ತಕೊಂಡು ಹೋಗ್ತಾ ಇದ್ದೇನೆ. ಸೊ ಫಾರ್ಮುಲಾ ಏನಾಗುತ್ತೆ ಇವಾಗ ನೋಡಿ, 1200 ಮೈನಸ್ 12x ಈಸ್ ಈಕ್ವಲ್ ಟು 1200 ಅಲ್ವಾ? ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 1200 ಮೈನಸ್ 1200 ಈಕ್ವಲ್ ಟು 12x ಬರುತ್ತೆ. ಕರೆಕ್ಟಾ? ಸೊ ಅರ್ಥ ಮಾಡ್ಕೊಳ್ಳಿ, ಇದು ಕರೆಕ್ಟ್ ಅಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ, ಟೆನ್ಷನ್ ತಗೋಬೇಡಿ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒರಿಜಿನಲ್ ನಂಬರ್ ಮಾತ್ರ ಯಾವತ್ತೂ ಸೇಮ್ ಬರಲ್ಲ ಅಂತ ಹೇಳ್ತಾ ಇದ್ದೇನೆ. ಇದೆಲ್ಲೋ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು, ಪರವಾಗಿಲ್ಲ, ಸಾಯ್ಲಿ ಅದು. ಫಾರ್ ನೌ ಸಾರಿ, ಇಲ್ಲಿ 100, ಇದು 120 ಅಲ್ಲ, ಇದು 100 ಆಗ್ಬೇಕಿತ್ತು. ಕರೆಕ್ಟ್. ಸೊ ಇದು 100, ಕ್ಷಮಿಸಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 100 ಇದೆ. ಸೊ ಇಲ್ಲಿ ಎಷ್ಟಾಗತ್ತೆ? 100. ಸೊ ಇದು 1000 1000. ಸೊ ಇವಾಗ ಕರೆಕ್ಟ್ ಬರ್ಬೋದು. ಸಾರಿ, ಸ್ವಲ್ಪ ಮಿಸ್ ಆಯ್ತು, ಯಾಕಂದ್ರೆ ರೈಟ್ ಹ್ಯಾಂಡ್ ಸಾರಿ ಮತ್ತೆ ಹೇಳ್ತಾ ಇದ್ದೇನೆ, ಐ ಆಮ್ ರಿಯಲಿ ಸಾರಿ. 120 ಮೈನಸ್ X% ಆಫ್ 120 ಕಮ್ಮಿ ಮಾಡಿದ್ದಾರೆ, X% ಆಫ್ 120 ಕಮ್ಮಿ ಮಾಡಿದ್ದಾರೆ. ನಮ್ಗೆ ಆನ್ಸರ್ 100 ಬರ್ಬೇಕು. ಸಾರಿ, 120 ಅಲ್ಲ, 100 ಬರ್ಬೇಕು. ಸೊ ಇದನ್ನ ಮತ್ತೆ ಮಾಡಿದ್ರೆ 120 ಮೈನಸ್ X ಅಪಾನ್ 100. X% ಅಂದ್ರೆ ಏನು? X ಅಪಾನ್ 100 ಆಫ್ ವಾಟ್? 120 ಇಸ್ ಈಕ್ವಲ್ ಟು 100 ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದು ಹೋಗತ್ತೆ. ಸೊ 120 ಮೈನಸ್ X ಅಪಾನ್ 10 ಇಂಟು 12 ಇಸ್ ಈಕ್ವಲ್ ಟು 100. ಮ್ಯಾಥ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ, ಇಂಗ್ಲಿಷ್ ಅಲ್ಲಿ ಬೇಜಾರಾಗಬೇಡಿ. ಇದನ್ನ ಲ ಸಹ ತೆಗೆದ್ರೆ 1200 ಮೈನಸ್ 12x ಇಸ್ ಈಕ್ವಲ್ ಟು 1000 ಬರುತ್ತೆ. ಯಾಕಂದ್ರೆ ಲ ಸಹ ತೆಗೆದ್ಮೇಲೆ ಈ 100ನ ನಾಚೆ ಹಾಕಿದ್ದೇನೆ. ಸೊ ಇವಾಗ ಏನಾಗುತ್ತೆ? 1200 ಮೈನಸ್ 1000 ಮಾಡಿದ್ರೆ 12x ಬರುತ್ತಂತೆ. ಸೊ 200 ಇಸ್ ಈಕ್ವಲ್ ಟು 12x. ಸೊ x ವಿಲ್ ಬಿ ಈಕ್ವಲ್ ಟು 200 ಡಿವೈಡೆಡ್ ಬೈ 12. ಸೊ ಇದು ಡೆಫಿನೆಟ್ಲಿ 20% ಬರಲ್ಲ, ಜಾಸ್ತಿ ಬರುತ್ತೆ. 12 1s are 12, 12 1s are 12, 8 carry, 12 5s are 60, 12 6s are 72, 8 carry, 16.66% ಬರ್ತಾ ಇದೆ. ಸೊ ಏನ್ ಹೇಳ್ತಾ ಇದ್ದಾನೆ? ಒಂದ್ ನಂಬರ್ ನ ಡಿಕ್ರಿಮೆಂಟ್ ಮಾಡ್ಬೇಕಾದ್ರೆ, ಅದು ಒರಿಜಿನಲ್ ನಂಬರ್ ಗೆ ಬರ್ಬೇಕಂತ ಇದ್ರೆ ಡೆಫಿನೆಟ್ಲಿ ನೀವು ಇನ್ಕ್ರೀಸ್ ಮಾಡಿದ ನಂಬರ್ ಕಿಂತ y ಯಾವಾಗ್ಲೂ ಕಮ್ಮಿ ಇರುತ್ತೆ. ಸೊ x ವಿಲ್ ಬಿ ಆಲ್ವೇಸ್ ಗ್ರೇಟರ್ ದನ್ y. ಇದನ್ನ ಡೆಡ್ಯೂಸ್ ಮಾಡಿದ್ರು ಬರುತ್ತೆ, ಬಟ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಂತ ಇಲ್ಲ. ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, if a number is increased by some value and later decreased by some value so that it becomes same. ಒಂದ್ ನಂಬರ್ ನ ನೀವು ಇನ್ಕ್ರೀಸ್ ಮಾಡಿ ಆ ನಂತರ ಡಿಕ್ರೀಸ್ ಮಾಡಿ ಆ ಎರಡು ನಂಬರ್ ನ ಮ್ಯಾಚ್ ಮಾಡಿದ್ರೆ ಇನ್ಕ್ರೀಸ್ ಮಾಡಿರುವಂತ ವ್ಯಾಲ್ಯೂ ಯಾವತ್ತಿದ್ರು ಜಾಸ್ತಿ ಇರುತ್ತೆ. ಸೊ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ವೈ. ಜಾಸ್ತಿ ಟೆನ್ಷನ್ ತಗೋಬೇಡಿ, ಇದನ್ನ ಬಹ್ಯಾಟ್ ಮಾಡಿ ಇಟ್ಕೊಳ್ಳಿ. ಫ್ಯಾಕ್ಟ್ ನ ಇದನ್ನ ನೀವು ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಇಲ್ಲ. ಇಂಥ ಕ್ವಶನ್ ಬಂದ್ರೆ ಡೈರೆಕ್ಟ್ ಆಗಿ ಬರೀರಿ. ನಾನು ಮ್ಯಾಥಮೆಟಿಕಲಿ ಡೆಡ್ಯೂಸ್ ಮಾಡಿ ತೋರಿಸಿದ್ದೇನೆ,
ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ರಿಕ್ವೈರ್ಡ್. ಆಯ್ತಾ? ಸೊ ಇದು ಅರ್ಥ ಆಗಿದ್ರೆ ಇವಾಗ ಒಂದ್ 4-5 ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ ತಗೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಇವಾಗ ಪರ್ಸೆಂಟೇಜಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೆ. ನನಗೆ ಬೇಕಾಗಿರುವಂತ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನನಗೆ ಬೇಕಾಗಿರುವಂತ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದೇನೆ. ಮತ್ತೆ ಹೇಳ್ತಾ ಇದ್ದೇನೆ, X% ಆಫ್ Y ಈಸ್ ಈಕ್ವಲ್ ಟು Y% ಆಫ್ X. ನಾನು ಇದನ್ನ ನಿನ್ನೆ ನಿಮ್ಗೆ ಹೇಳಿದ್ದೇನೆ, ಕರೆಕ್ಟಾ? ಅಂಡ್ X% ಆಫ್ Y ಮೀನಿಂಗ್ ಏನು? X ಅಪಾನ್ 100 ಇಂಟು Y. ಇದನ್ನ ಕೂಡ ನಿನ್ನೆ ನಿಮ್ಗೆ ಹೇಳಿದ್ದೇನೆ. ಸೊ ಎರಡು ಫ್ಯಾಕ್ಟ್. ಮತ್ತೊಂದು ಹೇಳ್ತಾ ಇದ್ದೇನೆ, ಇಫ್ X is increased by some A percentage and it becomes B, and then decreased by some C percentage so that it becomes back X. So always remember A will be greater than B. ಅದನ್ನ ನಾನು ಇವಾಗ ಡೆಡ್ಯೂಸ್ ಮಾಡಿ ನಿಮ್ಗೆ ಕೊಟ್ಟಿದ್ದೇನೆ. ಈ ಮೂರು ನಿಮಗೆ ಗೊತ್ತಿದ್ರೆ ಲೆಟ್ ಸ್ಟಾರ್ಟ್ ಆಯ್ತಾ? ಕ್ವಶನ್ ನಂಬರ್ 1 ತಗೊಳ್ಳಿ. ಇವಾಗ ಲೆಟ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಲೆಟ್ ಸ್ಟಾರ್ಟ್ ವಿತ್ ದ ಆಕ್ಚುಯಲ್ ಪ್ರಾಬ್ಲಮ್ಸ್. ಕ್ವಶನ್ ನಂಬರ್ 1 ತಗೊಳ್ಳಿ. ಬರ್ಕೊಳ್ಳಿ. ದ ಟೈಮ್ ಡ್ಯೂರೇಷನ್ ಆಫ್, ಬರ್ಕೊಳ್ಳಿ ಇದನ್ನ. ದ ಟೈಮ್ ಡ್ಯೂರೇಷನ್ ಆಫ್ 3 hours 20 minutes is what percent of day? ವಾಟ್ ಪರ್ಸೆಂಟ್ ಆಫ್ ಡೇ? ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ, 3 ಗಂಟೆ 20 ನಿಮಿಷ ಏನಿದೆ, 3 ಗಂಟೆ 20 ನಿಮಿಷ ಕಾಲ ಏನಿದೆ, ಇದು ಒಂದು ದಿನದ ಎಷ್ಟು ಸಮಯದ ಭಾಗ ಅಂತ ಕೇಳ್ತಾ ಇದ್ದಾರೆ. ವಾಟ್ ಪರ್ಸೆಂಟ್, ಎಷ್ಟು ಭಾಗ ಅಂತ. ಸೊ ಇದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಗಂಟೆಗಳಿದೆ, ಇಲ್ಲಿ ನಿಮಿಷಗಳಿದೆ. ಎರಡನ್ನು ನಿಮಿಷಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. 1 ಗಂಟೆ ಅಂದ್ರೆ ಎಷ್ಟು? 60 ನಿಮಿಷ, ಕರೆಕ್ಟಾ? 1 ಗಂಟೆ ಅಂದ್ರೆ 60 ನಿಮಿಷ. 3 ಗಂಟೆಯಲ್ಲಿ ಎಷ್ಟು ನಿಮಿಷ ಇರುತ್ತೆ? 180 ನಿಮಿಷ ಇರುತ್ತೆ. ಯಾವತ್ತು ಎರಡು ಕೂಡ ಸೇಮ್ ಯೂನಿಟ್ ಅಲ್ಲಿ ಇರ್ಬೇಕು. 3 ಗಂಟೆ ಅಂದ್ರೆ 180 ನಿಮಿಷ ಹಾಗೂ 20 ನಿಮಿಷ ಎಕ್ಸ್ಟ್ರಾ ಕೊಟ್ಟವ್ರೆ. ಸೊ ಟೋಟಲ್ ನಿಮಿಷಗಳಲ್ಲಿ ಎಷ್ಟಾಗತ್ತೆ? 200 ನಿಮಿಷ ಆಗ್ತದೆ. ಇಟ್ ಈಸ್ 200 ಮಿನಿಟ್ಸ್. ಸೊ ಟೋಟಲ್ ಟೈಮ್ ಆಫ್ 3 hours 20 minutes in minutes is 200 minutes. ಇದು ಒಂದ್ ಕಡೆ. ಇಸ್ ವಾಟ್ ಪರ್ಸೆಂಟ್ ಆಫ್ ಡೇ ಅಂತಿದ್ದಾರೆ. ಒಂದು ದಿನದಲ್ಲಿ ಎಷ್ಟು ನಿಮಿಷ ಇರುತ್ತೆ ನೋಡಿ. ಒಂದು ದಿನಕ್ಕೆ 24 ಗಂಟೆ ಇರುತ್ತೆ. 24 ಗಂಟೆಯಲ್ಲಿ ಪ್ರತಿ ಗಂಟೆಗೆ 60 ನಿಮಿಷ ಇರುತ್ತೆ. ಇದು 1440 ನಿಮಿಷಗಳು. ನೆನ್ಪಿಟ್ಕೊಳ್ಳಿ, ಇದು 1440 ನಿಮಿಷಗಳು. ಸೊ ಇವ್ರೇನ್ ಹೇಳ್ತಿದ್ದಾರೆ, 200 ನಿಮಿಷ ಒಂದು ದಿನ ಎಷ್ಟು ಸಮಯ ಕನ್ಸ್ಯೂಮ್ ಮಾಡುತ್ತೆ? ದಟ್ ಈಸ್ 200. ಇನ್ ಸಿಂಪಲ್, 200 is what percent of 1400 ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ನ ರಿಡ್ಯೂಸ್ ಮಾಡಿದ್ರೆ 200 is what percent of 1400. ಇನ್ನೇ ಹೇಳಿದ್ದೆ, A is what percent of B ಅಂತ ಕೇಳಿದ್ರೆ ಇಟ್ ಈಸ್ A divided by B into 100. that is 200 divided by 1040 into 100. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. 0 ಕ್ಯಾನ್ಸಲ್ ಮಾಡಿ, 2 12s are 217, 2 6s are 2 7s are 14, 2 7 ಇನ್ 2 72 2 5 ಇದನ್ನ ನೀವು ಡಿವೈಡ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಸಿಗತ್ತೆ. ಸೊ ದಿಸ್ ವಿಲ್ ಬಿ ದ ಆನ್ಸರ್. ನಾನು ಡಿಲೀಟ್ ಮಾಡಲ್ಲ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕ್ಯಾಲ್ಕುಲೇಟ್ ನೀವು ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದಾನೆ, ಸಮ್ ವ್ಯಾಲ್ಯೂ ಇಸ್ ವಾಟ್ ಪರ್ಸೆಂಟ್ ಆಫ್ ಅದರ್ ವ್ಯಾಲ್ಯೂ ಅಂದ್ರೆ, ಫಸ್ಟ್ ದಿಸ್ ವಿಲ್ ಬಿಕಮ್ ಮೈ ಫೈನಲ್ ವ್ಯಾಲ್ಯೂ, ದಿಸ್ ವಿಲ್ ಬಿಕಮ್ ಮೈ ಇನಿಷಿಯಲ್ ವ್ಯಾಲ್ಯೂ. ಆಲ್ವೇಸ್ ರಿಮೆಂಬರ್ ಇಟ್ ಈಸ್ ಫೈನಲ್ ವ್ಯಾಲ್ಯೂ ಅಪಾನ್ ಇನಿಷಿಯಲ್ ವ್ಯಾಲ್ಯೂ ಇಂಟು 100. ಈ ತರ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಇದು ವೆರಿ ವೆರಿ ಸಿಂಪಲ್. ನಾನು ಇನ್ನೊಂದು ಕೇಳ್ತಾ ಇದ್ದೇನೆ, ಇನ್ನೊಂದು ಸೇಮ್ ಪ್ರಾಬ್ಲಮ್ ಕೊಡ್ತೇನೆ ಮಾಡಿ. ಸೇಮ್, a person is 100 kilo. A person is 100 kg ಅಂತ ಹೇಳ್ತಾ ಇದ್ದಾರೆ. A person is 100 kg and his bone weight ಮೂಳೆ ತೂಕ, and his bone weight is 52 kgs. his bone weight is 60 kgs ಮಾಡ್ಕೊಳ್ಳಿ, ಈಸಿ ಆಗತ್ತೆ. his bone weight is 60 kgs. what percentage is his bone weight? What percentage is his bone weight with respect to his original weight? ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ನಾನು ಹ್ಯಾಂಡ್ ರೈಟಿಂಗ್ ಸಪ್ರೆಸ್ ಆಗಲಿ. ಒಬ್ಬ ವ್ಯಕ್ತಿಯ ತೂಕ ಇದೆ, ಒಂದು ಒಟ್ಟು ತೂಕ ಎಷ್ಟು? 100 kg. ಒಬ್ಬ ಮನುಷ್ಯ ಇದ್ದಾನೆ, ಒಂದು ಒಟ್ಟು ತೂಕ ಎಷ್ಟು? 100 ಕಿಲೋ. ಅವನಿಗೆ 100 kg ತೂಕ ಇದೆ, ಆಯ್ತಾ? ಅದರಲ್ಲಿ ಅವನ ಮೂಳೆಯ ತೂಕ 60 kg ಅಂತ ಹೇಳ್ತಿದ್ದಾರೆ. ಅವನ ಮೂಳೆಯ ತೂಕ ಎಷ್ಟಿದೆ? 60 kg ಅಂತ ಹೇಳ್ತಿದ್ದಾರೆ. ಸೊ ಅವನ ದೇಹದಲ್ಲಿ ಶೇಕಡವಾಗಿ ಎಷ್ಟು ಶೇಕಡ ಮೂಳೆ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವನ ದೇಹದ ಒಟ್ಟು ತೂಕದಲ್ಲಿ ಎಷ್ಟು ಶೇಕಡ ಮೂಳೆ ಇದೆ ಅಂತ. ಸೊ ಇವಾಗಷ್ಟೇ ಹೇಳಿದೆ, his final value is 60 kgs. ಒಂದು ಫೈನಲ್ ವ್ಯಾಲ್ಯೂ, ರೆಫರೆನ್ಸ್ ವ್ಯಾಲ್ಯೂ ಇಸ್ ಆಲ್ವೇಸ್ ಇನಿಷಿಯಲ್. ಸೊ ಎಷ್ಟು ಬರುತ್ತೆ? 60. ಇದು ಅವನ ಮೂಳೆ ವೇಟ್, ಅವನ ಒಟ್ಟು ತೂಕ
100 kg ಶೇಕಡ ಕ್ಯಾಲ್ಕುಲೇಟ್ ಮಾಡಬೇಕು. 100 ಡಿವೈಡ್ ಸೊ ಒಂದು 60% ಇಸ್ ಬೋನ್ ವೇಟ್ ಕನ್ಸಂಪ್ಷನ್ ಆನ್ ಇಸ್ ಬಾಡಿ. 60% ಮೂಳೆ ಅವನ ದೇಹದ ತೂಕವನ್ನು ಕನ್ಸ್ಯೂಮ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ವಾಟ್ ಪರ್ಸೆಂಟ್ ಅಂತ ಕೇಳಿದರೆ ವಾಟ್ ಪರ್ಸೆಂಟ್ ಇಟ್ ಈಸ್ ಫೈನಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಇಂಟು 100. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ತಕೊಳ್ಳಿ. ಆ ನಂಬರ್ ಬೇಡ, ನೆಕ್ಸ್ಟ್ ಕ್ವಶನ್ ತಕೊಳ್ಳಿ. ಆ ಪ್ರಾಡಕ್ಟ್ ಅಂದ್ರೆ ಒಂದು ವಸ್ತು. ಆ ಪ್ರಾಡಕ್ಟ್ ವಾಸ್ ಇನಿಷಿಯಲ್ ಕಾಸ್ಟ್. ದ ಪ್ರಾಡಕ್ಟ್ ಇನಿಷಿಯಲ್ ಕಾಸ್ಟ್ ವಾಸ್ 600 rupees. ಒಂದು ವಸ್ತು ಇದೆ, ಅದರ ಒರಿಜಿನಲ್ ಕಾಸ್ಟ್ ಎಷ್ಟು? 600 rupees. ದ ಶಾಪ್ ಕೀಪರ್, ಅಂಗಡಿ ಮಾಲೀಕ, ದ ಶಾಪ್ ಕೀಪರ್ gave 20% discount. A shopkeeper gave 20% discount on his product. ಒಂದು ವಸ್ತು ಇದೆ 600 ರೂಪಾಯಿ, ಅದಕ್ಕೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ವಾಟ್ ಈಸ್ ಹಿಸ್ ಸೆಲ್ಲಿಂಗ್ ಪ್ರೈಸ್? ಅವನು ಎಷ್ಟಕ್ಕೆ ಮಾರ್ತಾ ಇದ್ದಾನೆ ಅಂತ ಕೇಳ್ತಿದ್ದೆ. ವಾಟ್ ಈಸ್ ಹಿಸ್ ಸೆಲ್ಲಿಂಗ್ ಪ್ರೈಸ್? ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಒಂದು ವಸ್ತು ಇದೆ ಎಕ್ಸ್, ಇದರ ಬೆಲೆ 600 ರೂಪಾಯಿ. ಇದರ MRP ಏನಂತ ಕರಿತೇವೆ, ಇದನ್ನ ಅವನು 600 ರೂಪಾಯಿ ಅಂತ ಹೇಳ್ತಿದ್ದಾನೆ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ 600 rupees. ಇವನ್ ಏನ್ ಹೇಳ್ತಿದ್ದಾನೆ, ಈ 600 ರೂಪಾಯಿ ವಸ್ತುಗೆ ಅವನು 20% ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ನಿಮ್ಮ ಅಪ್ಪ ಅಮ್ಮ ಅಂಗಡಿಗೆ ಹೋಗಿದ್ರೆ ನೀವು ನೋಡಿರ್ತೀರಾ, ಅವನು ತರಕಾರಿ ಎಷ್ಟಪ್ಪ ಅಂತ ಕೇಳ್ತಾರೆ, ಟೊಮೆಟೊ, ಅವ್ನು 100 ರೂಪಾಯಿ ಅಂತ ಹೇಳ್ತಾನೆ. 100 ರೂಪಾಯಿ ಎಲ್ಲ ಆಗಲ್ಲ, 10% ಡಿಸ್ಕೌಂಟ್ ಕೊಡು ಅಂತ ಕೇಳ್ತಾರೆ. ಡಿಸ್ಕೌಂಟ್ ಅಂದ್ರೆ ಏನು? ಇಟ್ ಈಸ್ ಆಲ್ವೇಸ್ ಮೈನಸ್. ಸೊ 600 ರೂಪಾಯಿ ವಸ್ತು ಏನಿದೆ ಅದಕ್ಕೆ ಅವನು ಮೈನಸ್ ಮಾಡಿ ಅದರದ್ದು 20% ವ್ಯಾಲ್ಯೂನ ಡೌನ್ ಮಾಡ್ತಾನೆ. 20% ಆಫ್ 600. ಸೊ 600, ಇದ್ರದ್ದು 10% is 60, 20% is 180. ಸೊ ಟೋಟಲ್ ಅವ್ನು ಇದನ್ನ ಎಷ್ಟು ರೂಪಾಯಿಗೆ ಮಾಡ್ತಾವನೆ? 420 ರೂಪಾಯಿಗೆ ಮಾರಿ ಕೊಡ್ತಾನೆ. ಡಿಸ್ಕೌಂಟ್ ಆಫ್ 20% ಅಂದ್ರೆ 420 ರೂಪಾಯಿಗೆ ಅವನು ಮಾರಿ ಕೊಡ್ತಾ ಇದ್ದಾನೆ. ನೆನ್ಪಿಟ್ಕೊಳ್ಳಿ. ಆ ಪ್ರಾಡಕ್ಟ್ ಇನಿಷಿಯಲ್ ಕಾಸ್ಟ್, ಒಂದು ವಸ್ತುವಿನ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 600 ರೂಪಾಯಿ. ದ ಶಾಪ್ ಕೀಪರ್ ಇಸ್ ಗಿವಿಂಗ್ 20% ಡಿಸ್ಕೌಂಟ್, ಅಂದ್ರೆ ಅದರ ಮೂಲ ಬೆಲೆಯ ಮೇಲೆ 20% ರಿಯಾಯಿತಿ ಕೊಡ್ತಾವನೆ. 600 ರೂಪಾಯಿ 20% ಅಂದ್ರೆ ಎಷ್ಟಾಗತ್ತೆ? 20% ಅಂದ್ರೆ 180 ಆಗತ್ತೆ. ಸೊ 600 ಮೈನಸ್ 180 ಅವ್ನು ಲಾಸ್ಟ್ ನಿಮ್ಗೆ ಅದನ್ನ 420 ರೂಪಾಯಿಗೆ ಮಾರಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳಿ. ಇದೆಲ್ಲ ತುಂಬಾ ಸಿಂಪಲ್, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ, ತಲೆನೇ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಒಂದು ದೇಶದ ಜನಸಂಖ್ಯೆ, ಆ ಪಾಪ್ಯುಲೇಷನ್ ಆಫ್ ಅ ಕಂಟ್ರಿ, ಓಕೆ, ಒಂದು ದೇಶದ ಜನಸಂಖ್ಯೆ ಏನಿದೆ ವಾಸ್ ಇನ್ಕ್ರೀಸ್ಡ್ ಬೈ 10%. ಒಂದು ದೇಶದ ಜನಸಂಖ್ಯೆ 10% ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಇಯರ್, ಮುಂದಿನ ವರ್ಷ, ನೆಕ್ಸ್ಟ್ ಇಯರ್ ಇಟ್ ಅಗೇನ್ ಇನ್ಕ್ರೀಸ್ಡ್ ಬೈ 20%. ನೆನ್ಪಿಟ್ಕೊಳ್ಳಿ, ಒಂದು ದೇಶ ಇತ್ತು, ಇದು ಪರ್ಸೆಂಟೇಜ್ 10%, ಇದು 20%. ಒಂದು ದೇಶ ಇದೆ, ಒಂದು ವರ್ಷದಲ್ಲಿ ಅದರ ಜನಸಂಖ್ಯೆ 10% ಇನ್ಕ್ರೀಸ್ ಆಗಿತ್ತಂತೆ. ಮತ್ತೆ ಮುಂದಿನ ವರ್ಷ ಅದು ಮತ್ತೆ 20% ಇನ್ಕ್ರೀಸ್ ಆಯ್ತಂತೆ. 20%. ಬಟ್ ಡ್ಯೂ ಟು ಕೊರೋನಾ ಇಟ್ ಡಿಕ್ರೀಸ್ಡ್. ಇವಾಗ ಡಿಕ್ರೀಸ್ ಆಗ್ತಿದೆ, ಕೊರೋನಾ ಬಂದಾಗ ತುಂಬಾ ಜನ ತೀರೋದ್ರು ಪಾಪ. ಇಟ್ ಡಿಕ್ರೀಸ್ಡ್ ಬೈ 8%. ಡ್ಯೂ ಟು ಕೊರೋನಾ ಇಟ್ ಡಿಕ್ರೀಸ್ಡ್ ಬೈ 8%. ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ಚೇಂಜ್? ಟೋಟಲ್ ಪಾಪ್ಯುಲೇಷನ್ ಚೇಂಜ್ ಎಷ್ಟು ಪರ್ಸೆಂಟ್ ಚೇಂಜ್ ಆಗಿದೆ ಅಂತ ಕೇಳ್ತಿದ್ದಾರೆ. ಹೇಳ್ತಾ ಇದ್ದಾರೆ ನೋಡಿ, ಫಸ್ಟ್ ಒಂದ್ ದೇಶ ಇದೆ, ಅದ್ರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದು 10% ಇನ್ಕ್ರೀಸ್ ಆಯ್ತಂತೆ. ಓಕೆ, ಇನ್ಕ್ರೀಸ್ ಆಗಿದ್ 10%, ಮುಂದೆ 20% ಮತ್ತೆ ಇನ್ಕ್ರೀಸ್ ಆಯ್ತಂತೆ, ಅದು ಕೂಡ ಓಕೆ. ಫೈನಲಿ ಕೊರೋನಾ ಇಂದ 8% ಡಿಕ್ರೀಸ್ ಆಯ್ತಂತೆ. ಸೊ ಟೋಟಲ್ ಚೇಂಜ್ ಎಷ್ಟಂತ ಕೇಳ್ತಿದ್ದಾರೆ. ಇಂಥ ಪ್ರಾಬ್ಲಮ್ ಬಂದ್ರೆ ನಾನು ಇವಾಗಷ್ಟೇ ಹೇಳ್ದೆ, ನೀವೊಂದು ವ್ಯಾಲ್ಯೂನ ಎಸ್ಯೂಮ್ ಮಾಡ್ಕೋಬೇಕು. ಲೆಟ್ಸ್ ಎಸ್ಯೂಮ್ x is equal to 100. ಒರಿಜಿನಲ್ಲಿ ಒಂದು ದೇಶದ ಜನಸಂಖ್ಯೆ ಎಷ್ಟಿತ್ತು? 100 ಇತ್ತು. ಈ 100ಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ? 10% ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. 10% ಇನ್ಕ್ರೀಸ್ ಅಂದ್ರೆ ಏನು? 100 ಪ್ಲಸ್ 100ರ 10%. ಸೊ ಅದು 110 ಆಯ್ತು. ಮೊದಲನೇ ವರ್ಷ ಅವರ ಜನಸಂಖ್ಯೆ 110 ಆಯ್ತು. ಆಮೇಲೆ ಏನ್ ಹೇಳ್ತಿದ್ದಾರೆ? ಮತ್ತೆ ಆ ಸಂಖ್ಯೆ 20% ಇನ್ಕ್ರೀಸ್ ಆಯ್ತಂತೆ. ಈ ಸಂಖ್ಯೆ 20%, 110ರ 10% ಅಂದ್ರೆ 11, 20% ಅಂದ್ರೆ 22. ಸೊ 110 ಪ್ಲಸ್ ಅದರ 20%, 22 ಎಷ್ಟಾಯ್ತು? 132 ಆಗತ್ತೆ. ಸೊ ಸೆಕೆಂಡ್ ಇಯರ್ ಅದೆಷ್ಟು ಇನ್ಕ್ರೀಸ್ ಆಯ್ತು? 132 ಆಯ್ತು. ಅದಾದ್ಮೇಲೆ ಏನ್ ಹೇಳ್ತಿದ್ದಾರೆ? ಕೊರೋನಾ ಬಂದು ಅದು 8% ಕಮ್ಮಿ ಆಯ್ತಂತೆ. 8% ಸಬ್ಸ್ಟ್ರಾಕ್ಷನ್.
8%. ಸೊ 132 132 8% ಬೇಡ, ಸಿಂಪಲ್ ಮಾಡ್ಕೊಳಕ್ಕೆ 10% ಇಟ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಈಸಿ ಆಗತ್ತೆ ಆಯ್ತಾ. 10% ಡಿಕ್ರೀಸ್ ಆಯ್ತು ಕೊರೋನಾ ಇಂದ, ಕ್ಯಾಲ್ಕುಲೇಷನ್ ಸಿಂಪಲ್ ಆಗತ್ತೆ. ಸೊ 10% ಡಿಕ್ರೀಸ್ ಆದ್ರೆ ಏನ್ ಹೇಳ್ತಿದ್ದಾರೆ, 132 ಏನಿದೆ 132 ಇದರದ್ದು 10% ಡಿಕ್ರೀಸ್ ಅಂದ್ರೆ 132 10% ಎಷ್ಟಾಗತ್ತೆ, 13.2 ಆಗತ್ತೆ. ಸೊ 132 132 ಮೈನಸ್ 13.2 ಇದೆಷ್ಟಾಗತ್ತೆ, ಇಲ್ಲಿ 8 ಬರುತ್ತೆ, ಇಲ್ಲಿ 1 ಇರತ್ತೆ, 11 11ರಲ್ಲಿ 3 ತೆಗೆದ್ರೆ 8 ಅನ್ಕೊಳ್ತೇನೆ, 8. ಆಮೇಲೆ ಇಲ್ಲಿ ಎಷ್ಟಿರತ್ತೆ, 2 1 1. ಸೊ 118.8% ಚೇಂಜ್ ಆಗಿದೆ. ಫೈನಲ್ ವ್ಯಾಲ್ಯೂ ಎಷ್ಟಾಗಿದೆ, ಇನ್ ಕೇಸ್ ಸಬ್ಸ್ಟ್ರಾಕ್ಷನ್ಸ್ ತಪ್ಪಿದ್ರೆ ಶ್ರಮಿಸಿ. ಸೊ ನನ್ನ ಪ್ರಕಾರ 132 to 10% ತೆಗೆದ್ರೆ 118.8 ಬರ್ತಿದೆ. ಸೊ ಇನ್ ಸಿಂಪಲ್, ಮೊದಲು 100 ಇತ್ತು, 100 ಹೋಗಿ 110 ಆಯ್ತು, 110 ಹೋಗಿ 132 ಆಯ್ತು, 132 ಫೈನಲಿ 118.8 ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನ್ ಕೇಳ್ತಿದ್ದಾರೆ, ಟೋಟಲ್ ಚೇಂಜ್. ಸೊ ದಿಸ್ ಈಸ್ ಮೈ ಫೈನಲ್ ವ್ಯಾಲ್ಯೂ, ದಿಸ್ ಈಸ್ ಮೈ ಇನಿಷಿಯಲ್ ವ್ಯಾಲ್ಯೂ. ಸೊ ಫಾರ್ಮುಲಾ ಆಫ್ ಚೇಂಜ್ ಇಸ್ FV minus IB. ಸೊ ಈ ದೇಶದ ಒಟ್ಟು ಚೇಂಜ್ 18.8%. ಇಲ್ಲೇನಾದ್ರೂ ಸಬ್ಸ್ಟ್ರಾಕ್ಷನ್ ಮಿಸ್ಟೇಕ್ ಆಗಿದ್ರೆ ಸರಿ ಮಾಡ್ಕೊಳ್ಳಿ, ಬಟ್ ಕರೆಕ್ಟ್ ಇದೆ ಅಂತ ಅನ್ಕೊಳ್ತೇನೆ. ಸೊ ಒಟ್ಟು ಚೇಂಜ್ 18.8%. ಇದು ಸಕ್ಸಸಿವ್ ಇನ್ಕ್ರಿಮೆಂಟ್ ಪ್ರಾಬ್ಲಮ್ಸ್ ಆಯ್ತಾ. ಇದು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸಿಂಪಲ್ ಪ್ರಾಬ್ಲಮ್ಸ್, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಏನು ಟೆನ್ಷನ್ ಇಲ್ಲ, ಚಿಲ್ ಆಗಿ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳಿ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಮಾಲ್ಸ್ ಗೀಲ್ಸ್ ಹೋಗಿದ್ರೆ ನೋಡಿರ್ತೀರಾ. ಆ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಇನಿಷಿಯಲ್ ವ್ಯಾಲ್ಯೂ 100 rupees. ಒಂದು ಪ್ರಾಡಕ್ಟ್ ಇದೆ, ಒಂದು ವಸ್ತು ಇದೆ, ಏನೋ ಒಂದು ವಸ್ತು ಇದೆ, ಅದನ್ನ 100 ರೂಪಾಯಿಗೆ ಮಾರಬಹುದು ಆಯ್ತಾ. ಪ್ರಾಡಕ್ಟ್ ಓನರ್ ಏನ್ ಹೇಳ್ತಿದ್ದಾನೆ, ಶಾಪ್ ಓನರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಪ್ರಾಡಕ್ಟ್ ಓನರ್ ಇಸ್ ಗಿವಿಂಗ್ ಅ ಡಿಸ್ಕೌಂಟ್. ಯಾವ ತರ ಡಿಸ್ಕೌಂಟ್, 10% ಡಿಸ್ಕೌಂಟ್ ಕೊಡ್ತಿದ್ದಾನೆ, ಪ್ಲಸ್ 5% ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ವಾಟ್ ಈಸ್ ದ ಟೋಟಲ್ ಡಿಸ್ಕೌಂಟ್? ವಾಟ್ ಈಸ್ ದ ಟೋಟಲ್ ಡಿಸ್ಕೌಂಟ್? ನೀವು ಯಾವ್ದಾದ್ರು ಶಾಪಿಂಗ್ ಮಾಲ್ ಹೋಗಿದ್ರೆ ಈ ತರ ನೋಡಿರ್ತೀರಾ, 10% plus 5% ಅಂತ. ನೆನ್ಪಿಟ್ಕೊಳ್ಳಿ, ಇಫ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ಗಿವನ್, ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಓನ್ಲಿ. ಸಕ್ಸೆಸಿವ್ ಇನ್ಕ್ರಿಮೆಂಟ್ ಯಾವ ತರ ಮಾಡ್ಬೇಕಂದ್ರೆ, ಫಸ್ಟ್ x is equal to 100 ಇದೆ ಅಲ್ವಾ, ಫಸ್ಟ್ ಈ 100ಗೆ 10% ಇನ್ಕ್ರಿಮೆಂಟ್ ಕೊಡಿ. 10% ಎಷ್ಟಾಗತ್ತೆ, 100ದು 100 10% ಅಂದ್ರೆ ಎಷ್ಟಾಗತ್ತೆ, 110 ಆಗತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾನು ಇವಾಗಷ್ಟೇ ಹೇಳ್ಕೊಟ್ಟಿದ್ದೇನೆ, ಕರೆಕ್ಟಾ. ಈ 110ಕ್ಕೆ ಅವ್ನು ಹೇಳ್ತಿದ್ದಾನೆ ಮತ್ತೆ 5% ಡಿಸ್ಕೌಂಟ್ ಅಲ್ವಾ, ಸಾರಿ ಮೈನಸ್ ಡಿಸ್ಕೌಂಟ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಸೊ 100ದು ಡಿಸ್ಕೌಂಟ್ 10% ಎಷ್ಟಾಗತ್ತೆ, 90 ಆಗತ್ತೆ ಆಯ್ತಾ. ಈ 90 ಏನಿದೆ, ಈ 90 ವ್ಯಾಲ್ಯೂಗೆ ಅವ್ನು ಮತ್ತೆ 5% ರಿಯಾಯಿತಿ ಕೊಡ್ತಾವನೆ. ಇವಾಗ ಅವನು ರಿಯಾಯಿತಿ ಇದ್ರ ಮೇಲೆ ಕೊಡ್ತಿಲ್ಲ, ಅವ್ನು ರಿಯಾಯಿತಿ ಇದ್ರ ಮೇಲೆ ಕೊಡ್ತಾ ಇದ್ದಾನೆ. ಸೊ 90% -5 ಎಷ್ಟಾಗತ್ತೆ, 4.5 ಆಗತ್ತೆ, ಕರೆಕ್ಟಾ. 10% ಅಂದ್ರೆ 10, 5% ಅಂದ್ರೆ 4.5. ಸೊ ಅವ್ನು ಒಟ್ಟು ಮಾಡ್ತಿರೋ ಬೆಲೆ ಎಷ್ಟು, 84.5% ಗೆ ಕೊಡ್ತಾ ಇದ್ದಾನೆ. So what is the total price he is giving? The total price he is giving is 84.5 rupees ಗೆ ಅವ್ನು ಮಾಡ್ತಾ ಇದ್ದಾನೆ. ಟೋಟಲ್ ಡಿಸ್ಕೌಂಟ್ ಎಷ್ಟು ಕೊಟ್ಟವನು, ಆಕ್ಚುಲಿ ಟೋಟಲ್ ಡಿಸ್ಕೌಂಟ್ ಇಸ್ 100 minus 84.5. that will be around 16.5 ಅಂತ ಅನ್ಕೊಳ್ತೇನೆ. 15.5. ಸೊ ಅವ್ನು ಒಟ್ಟು ಕೊಟ್ಟಂತ ಡಿಸ್ಕೌಂಟ್ ಎಷ್ಟು, 15 ಕರೆಕ್ಟಾ, ಇಫ್ ಐ ಆಮ್ ನಾಟ್ ರಾಂಗ್ 15.5% ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ ಆಯ್ತಾ. ನಂದೆಲ್ಲೋ ಮಿಸ್ಟೇಕ್ ಆಗ್ತಿದೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ತಿದೆ, ಏನೋ ಕೊಟ್ಟವನೇ ಗುರು, ನಂಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಮತ್ತೆ ಹೇಳ್ತಾ ಇದ್ದಾನೆ, ಒಂದ್ ಇನಿಷಿಯಲ್ ವ್ಯಾಲ್ಯೂ 100 ಇದೆ ಅಂತ ಇಟ್ಕೊಳ್ಳಿ. ಅವ್ನು ಏನ್ ಹೇಳ್ತಾ ಇದ್ದಾನೆ, ಐ ಆಮ್ ಗಿವಿಂಗ್ ಯು ಅ ಡಿಸ್ಕೌಂಟ್ ಆಫ್ 10% plus 5% ಅಂತ ಹೇಳ್ತಾರೆ. 10% ಡಿಸ್ಕೌಂಟ್ ಕೊಟ್ಟು ಅದ್ರ ಮೇಲೆ 5%. ಸೊ ಇನಿಷಿಯಲಿ x 100 ಆದ್ರೆ ಅದ್ರದ್ದು 10% ಡಿಸ್ಕೌಂಟ್ ಇದು 90 ಆಗತ್ತೆ. ಈ 90 ಮೇಲೆ ಅವನು 5% ಡಿಸ್ಕೌಂಟ್ ಕೊಡ್ತವನೆ. 90 ಇದು 5% ಅಂದ್ರೆ 4.5. ಸೊ 90 minus 4.5 ಎಷ್ಟಾಗತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ. ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್. 84.5 ಅಂತ ಅನ್ಕೊಳ್ತಾ ಇದ್ದಾನೆ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ 85.5 85.5 ಆಗತ್ತಿರ್ಬೇಕು, ಎಷ್ಟು ಆಗತ್ತೆ ಗುರು, ನಾನ್ ಮ್ಯಾಥ್ಸ್ ಅಲ್ಲಿ 85.5 ಆಗತ್ತೆ, 85.5 ಆಗತ್ತೆ. ಸೊ ಟೋಟಲ್ ಡಿಸ್ಕೌಂಟ್ ಎಷ್ಟು, ಒರಿಜಿನಲ್ ವ್ಯಾಲ್ಯೂ 100 ಮೈನಸ್ 85.5 ಅಂದ್ರೆ 14.5 ಆಗತ್ತೆ. ನೆನ್ಪಿಟ್ಕೊಳ್ಳಿ, 10 plus 5% is not 15%. ಇದು 15% ಅಲ್ಲ. ನಿಮ್ಮನ್ನ ಅವನು ಮಂಗ ಮಾಡ್ತಾವನೆ, ಕುರಿ ಮಾಡ್ತಾವನೆ. ಫಸ್ಟ್ ಅವನು ಒರಿಜಿನಲ್ ನಂಬರ್ ನ ಡಿಕ್ರಿಮೆಂಟ್ ಮಾಡಿ, ಆ ಡಿಕ್ರೀಸ್ ಮಾಡಿದ ನಂಬರ್ ಮೇಲೆ ಅವನು
ಇದು ಡಿಸ್ಕೌಂಟ್ ಕೊಡ್ತಾನೆ. ಸೊ ಇಟ್ ವಿಲ್ ಬಿ 14.5%. ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು, ಬೇಜಾರಾಗಬೇಡಿ. ಓಕೆ, ಸೊ ದಿಸ್ ಇಸ್ ಸಕ್ಸೆಸಿವ್ ಡಿಕ್ರಿಮೆಂಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ನೀವೇ ಸಾಲ್ವ್ ಮಾಡಿದನ್ನ. ಆ ಪ್ರಾಡಕ್ಟ್ ಇಸ್ ಸೋಲ್ಡ್ ಬೈ 500 rupees. ಒಂದು ಪ್ರಾಡಕ್ಟ್ ಇದೆ, ಅದು 500 ರೂಪಾಯಿಗೆ ಸೆಲ್ ಮಾಡಬಹುದು. ಶಾಪ್ ಓನರ್ ಡಿಸ್ಕೌಂಟ್ ಕೊಡ್ತಾನೆ. ಯಾವ ತರ ಕೊಡ್ತಾನೆ? 10% ಡಿಸ್ಕೌಂಟ್ ಪ್ಲಸ್ 10% ಡಿಸ್ಕೌಂಟ್ ಪ್ಲಸ್ 10% ಡಿಸ್ಕೌಂಟ್. ಒಂದು ಟೋಟಲ್ 10% ಪ್ಲಸ್ 10% ಪ್ಲಸ್ 10% ಡಿಸ್ಕೌಂಟ್ ಕೊಡ್ತಾನೆ. ಸೊ ಇದ್ರ ಅರ್ಥ ಏನು? ಇನಿಷಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ ವಾಸ್ 500. ಸೊ 500 ಗೆ ಫಸ್ಟ್ 10% ಡಿಸ್ಕೌಂಟ್. 500ಗೆ 500 10% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗತ್ತೆ? 450 ಆಗುತ್ತೆ. ಕರೆಕ್ಟಾ? 450 ಆಗತ್ತೆ. 450ಗೆ ಈಗ ಅವನು ಏನ್ ಹೇಳ್ತಿದ್ದಾನೆ? ಮತ್ತೆ 10% ಡಿಸ್ಕೌಂಟ್. 450 10% 45 ಆಗತ್ತೆ ತಾನೆ. ಸೊ 405 rupees ಆಯ್ತು. 405 rupees. ಅವ್ನು ಮತ್ತೆ ಹೇಳ್ತಿದ್ದಾನೆ, ಆ 450 ಮೇಲೆ ಅವ್ನು ಮತ್ತೆ 10% ಡಿಸ್ಕೌಂಟ್ ಕೊಡ್ತಾನಂತೆ. 405 10% is 405 ಮೈನಸ್ 40.5. ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಇದರ ಫೈನಲ್ ಆನ್ಸರ್ ಸಿಗತ್ತೆ. ಸೊ ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಸೊ ದಿಸ್ ಇಸ್ ಸಕ್ಸೆಸಿವ್ ಡಿಕ್ರಿಮೆಂಟ್ ಆಫ್ ಪರ್ಸೆಂಟೇಜಸ್. ಸೊ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂಡ್ ಸಕ್ಸೆಸಿವ್ ಡಿಕ್ರಿಮೆಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಡಿಸ್ಕೌಂಟ್ ಅಂದ್ರೆ ಸಬ್ಸ್ಟ್ರಾಕ್ಷನ್, ಪ್ರಾಫಿಟ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಅಂದ್ರೆ ಅಡಿಷನ್. ಸೊ ದಿಸ್ ಇಸ್ ಸಕ್ಸೆಸಿವ್ ಇನ್ಕ್ರಿಮೆಂಟ್. ಸೊ ಇಷ್ಟು ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಗೆ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಪರ್ಸೆಂಟೇಜಸ್ ನೆನಪಾದಂಗೆ. ಸೊ ವಾಟ್ ಈಸ್ ದ ಒನ್ ಫಾರ್ಮುಲಾ ಐ ಟೋಲ್ಡ್? ಇಫ್ ಅ ನಂಬರ್ is increased by some percentage and it becomes y, and the same number is decreased so that it becomes back x. So ಮೇಲ್ಗಡೆ ನೀವು a% ಇನ್ಕ್ರಿಮೆಂಟ್ ಮಾಡಿದ್ರೆ, ಕೆಳಗಡೆ b% ಡಿಕ್ರಿಮೆಂಟ್ ಮಾಡಿದ್ರೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, a will be greater than b. No matter what it is, a will be greater than b. In last question ತಕೊಳ್ಳಿ, last a number is increased by 10%. A number is increased by 10%. Later decreased by 10%. A number is increased by 10%. Later decreased by 10%. What is total change? What is the total change? ಇದೊಂದು ಮಾಡಿ ನೋಡೋಣ. ಪಾಸ್ ಮಾಡಿ ವಿಡಿಯೋನ, ನೀವೇ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ನಾನು ಕ್ಯಾಲ್ಕುಲೇಟ್ ಮಾಡ್ತೇನೆ. ಪಾಸ್. ಓಕೆ, ನೀವು ಸಾಲ್ವ್ ಮಾಡಿದ್ರೆ ಈಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಪಾಸ್ ಮಾಡಿದ್ರೆ ಅಂತ ಅನ್ಕೊಳ್ತೇನೆ. ನೋಡಿ, a number is increased by 10% and decreased by 10%. What is the total change? Successive increment. Number ನ ನಾವು 100 ಅಂತ ತಕೊಳ್ಳೋಣ. x is equal to 100 ತಕೊಳ್ಳಿ. x is equal to 100 ತಕೊಳ್ಳಿ. x ನ ಅವರು 10% ಇನ್ಕ್ರಿಮೆಂಟ್ ಮಾಡ್ತಾ ಇದ್ದಾರೆ. if they are incrementing it by 10%, ಸೊ ಹೊಸ ನಂಬರ್ ಎಷ್ಟಾಗತ್ತೆ? ಇನಿಷಿಯಲಿ 100 ಆಗಿತ್ತು, ಇವಾಗ 110 ಆಗಿದೆ. ಕರೆಕ್ಟಾ? ಆಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ಈ 110 ಅವ್ರು ಮತ್ತೆ ದೇ ಆರ್ ಡಿಕ್ರೀಸಿಂಗ್ ಇಟ್ ಬೈ 10%. ನೆನ್ಪಿಟ್ಕೊಳ್ಳಿ, 110 10%, 100ದಲ್ಲ. 110 10% ಅಂದ್ರೆ ಎಷ್ಟಾಗತ್ತೆ? 11 ಆಗತ್ತೆ. ಸೊ ವಾಟ್ ಈಸ್ 110 ಮೈನಸ್ 11? 99 ಬರುತ್ತೆ. ಇವಾಗ ನೋಡಿ, 100 ಬರ್ತಾ ಇಲ್ಲ, 99 ಬರ್ತಾ ಇದೆ. ಸೊ ಅವ್ರು ಏನ್ ಕೇಳ್ತಿದ್ದಾರೆ? ವಾಟ್ ಈಸ್ ದ ಟೋಟಲ್ ಚೇಂಜ್? ಇನಿಷಿಯಲ್ ವ್ಯಾಲ್ಯೂ ವಾಸ್ 100, ಫೈನಲ್ ವ್ಯಾಲ್ಯೂ ಇಸ್ 99. ಸೊ ದೇರ್ ಇಸ್ 1% ಡಿಕ್ರಿಮೆಂಟ್. So this is a change. ಇದನ್ನ ನೆನ್ಪಿಟ್ಕೊಳ್ಳಿ. If a number is increased by some percent and decreased by same number, finally the number will definitely reduce. ಇದು ಕೂಡ ನೆನ್ಪಿಟ್ಕೊಳ್ಳಿ. ಒಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿದ್ರೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. If a number is increased and decreased by the same value, then original number ಯಾವತ್ತಿದ್ರೂ ಕೊಟ್ಟಿರುವಂತ ನಂಬರ್ಗಿಂತ ಕಮ್ಮಿ ಆಗೇ ಆಗುತ್ತೆ. ಓಕೆ, ಇಷ್ಟ ಅರ್ಥ ಆಗಿದ್ರೆ this completes successive ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ನನಗೆ ಬೇಕಾಗಿರುವಂತ ಎಲ್ಲಾ ಟಾಪಿಕ್ಸ್ ಪರ್ಸೆಂಟೇಜಸ್ಗೆ ಇಲ್ಲಿ ಸಾಲ್ವ್ ಆಗುತ್ತೆ. ಸೊ ನಾಳೆ ವಿ ವಿಲ್ ಸಾಲ್ವ್ ಆಲ್ಮೋಸ್ಟ್ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ ಪರ್ಸೆಂಟೇಜಸ್ ನ ನಾವು ನಾಳೆ ಸಾಲ್ವ್ ಮಾಡೋಣ. ಸೊ ಟಾಪಿಕ್ ನ ಸರಿಯಾಗಿ ರಿವೈಸ್ ಮಾಡಿ. ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಲಾಸ್ಟ್ ರಿವಿಷನ್. ಇಫ್ ಅ ನಂಬರ್ x is equal to 100 is increased by 10%, then decreased by 20%, again increased by 10% ಅಂದರೆ ಇದರ ಅರ್ಥ ಏನು? 100 ಫಸ್ಟ್ 10% ಇನ್ಕ್ರಿಮೆಂಟ್ ಮಾಡಿ ಎಷ್ಟಾಗತ್ತೆ? 110 ಆಗತ್ತೆ. ಅದಾದ್ಮೇಲೆ 110ಕ್ಕೆ ಅವ್ರು ಏನ್ ಹೇಳ್ತಾರೆ? 20% ಡಿಕ್ರೀಸ್ ಅಂದ್ರೆ 22 ಕಮ್ಮಿ ಆಗ್ತಾ ಇದೆ. ಸೊ 110 ಮೈನಸ್ 22 ಎಷ್ಟೋ ಒಂದು ವ್ಯಾಲ್ಯೂ ಬರುತ್ತೆ. ಎಸಂಪ್ಷನ್ 98 ಆಯ್ತಾ? 98 ಅಲ್ಲ, ಎಸಂಪ್ಷನ್. ಆ 98ಕ್ಕೆ ಅವನ್ ಏನ್ ಹೇಳ್ತಿದ್ದಾನೆ? ಮತ್ತೆ 10% ಇನ್ಕ್ರೀಸ್ ಮಾಡಿ ಅಂತ. 98 ಬರಲ್ಲ, ಸುಮ್ನೆ ಹೇಳ್ತಾ ಇದ್ದಾನೆ. 98 ಮತ್ತೆ 10% ಇನ್ಕ್ರೀಸ್ ಅಂದ್ರೆ 98 ಪ್ಲಸ್ 9.8
ಇದೆಷ್ಟೋ ಬರುತ್ತೆ, ನನ್ನ ಎಸಂಪ್ಷನ್ 108.8 ಬರ್ತಿದೆ ಅಂತ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಹೌ ಸಕ್ಸೆಸಿವ್ ಇನ್ಕ್ರಿಮೆಂಟ್ ಇಸ್ ಕ್ಯಾಲ್ಕುಲೇಟೆಡ್. ಆಯ್ತಾ, ಸಕ್ಸೆಸಿವ್ ಇಸ್ ಇನ್ಕ್ರಿಮೆಂಟೆಡ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ದ ನ್ಯೂ ವ್ಯಾಲ್ಯೂ, ನಾಟ್ ಆನ್ ದ ಒರಿಜಿನಲ್ ವ್ಯಾಲ್ಯೂ. ಇಷ್ಟ ಅರ್ಥ ಆಗಿದ್ರೆ ನಿಮ್ಗೆ ನನಗೆ ಪರ್ಸೆಂಟೇಜಸ್ ಸಾಲ್ವ್ ಮಾಡ್ಬೇಕಾಗಿರುವಂತ ಎಲ್ಲಾ ಟಾಪಿಕ್ಸ್ ನಿಮ್ಗೆ ಬಂದಂಗೆ. ಇನ್ ಕೇಸ್ ನಿಮ್ಗೆ ಇಷ್ಟ ಅರ್ಥ ಆಗಿದ್ರೆ ನನಗೆ ಪರ್ಸೆಂಟೇಜಸ್ ಸಾಲ್ವ್ ಮಾಡಕ್ಕೆ ಪ್ರಾಬ್ಲಮ್ಸ್ಗೆ ಏನೇನ್ ಟೆಕ್ನಿಕ್ ಬೇಕೋ ಅದೆಲ್ಲ ನಿಮ್ಗೆ ಅರ್ಥ ಆದಂಗೆ. ಸೊ ನಾಳೆ ಪರ್ಸೆಂಟೇಜಸ್ ಮೇಲೆ UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಸರಿನಾ? ಜೈ.